ಗುಲ್ಬರ್ಗಾದಲ್ಲಿ ಒಂದು ಹೋಟೆಲ್ ಇದೆ, ತಳ್ಳುಗಾಡಿ ಹೋಟೆಲ್, ಮೊಬೈಲ್ ಕ್ಯಾಂಟೀನ್ ಅಂತಾರಲ್ಲ, ಹರಕ ಮುರ್ಕ ಹೋಟೆಲ್. ಕಿಚ್ಚ ಬಸ್ಸು ಅಂತ ಹುಡುಗ, ನೆನ್ಪಿಟ್ಕೊಳ್ರಿದೀನಲ್ಲ, ಕಿಚ್ಚ ಬಸ್ಸು ಅಂತ ಹುಡುಗ. ಇವತ್ತು ಬಂದ್ರೆ ನೀವು DC ಆಫೀಸ್ಗೆ ಹೋಟೆಲ್ ಇದೆ, ಅದು ಮೊಬೈಲ್ ಕ್ಯಾಂಟೀನ್. ಅದು ಅಲ್ಲಿರೋ 4 ಹರಕ್ ಮುರ್ಕು ಕುರ್ಚಿ, ಹರಕ್ ಮುರ್ಕು ಅಂಗಡಿ. ಅವ ಮಾಡೋದು ಇಷ್ಟೇ, ಚಾ ಮತ್ತು ಬಿಸ್ಕೆಟ್. ಇದ್ರ ಮೇಲೆ ಜೀವನ ಕಟ್ಟಿಕೊಂಡಿದ್ದಾನೆ ಅವನು. ಅದ್ರ ಮೇಲೆ ಬರೆದಿದ್ದಾನೆ, ಅವನ ಅಂಗಡಿ ಮೇಲೆ ಒಂದು ಸ್ಟೇಟ್ಮೆಂಟ್ ಬರೆದಿದ್ದಾನೆ. ಸುಮಾರು ಜನ ಅದನ್ನ ಫೋಟೋ ತಕೊಂಡು ಹೋಗ್ತಾರೆ. ಏನು ಬರೆದಾನಂತಂದ್ರೆ, ಜೀವನದಲ್ಲಿ ನಿನಗೆ ನೌಕರಿ ಸಿಕ್ಕಿಲ್ಲ ಅಂದ್ರೆ, ಏನ್ ಹೇಳಿ, ಜೀವನದಲ್ಲಿ ನಿನಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೆ ಜೀವನ ನಿನಗೆ ಮಾಲೀಕನಾಗುವ ಅವಕಾಶವನ್ನು ಕೊಟ್ಟಿದೆ ಎಂದು ಅರ್ಥ. ಜೋರಾಗಿ ಚಪ್ಪಾಳೆ ಬರಲಿ ಈ ಸ್ಟೇಟ್ಮೆಂಟ್ಗೆ, ನನ್ನ ಮಾತಿಗೆಲ್ಲ. ಇದನ್ನ ನೀವೆಲ್ಲರೂ ನೆನಪಿಟ್ಕೋಬೇಕು. ಜೀವನ ನಿಮಗೆ ಕೆಲಸ ಕೊಟ್ಟಿಲ್ಲ, ನೌಕರಿ ಕೊಟ್ಟಿಲ್ಲ, ಜೀವನದಲ್ಲಿ ನಿಮಗೆ ನೌಕರಿ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಿನಗೆ ಮಾಲೀಕನಾಗುವ ಅವಕಾಶವನ್ನ ಕಲ್ಪಿಸಿದೆ ಎಂದು ತಿಳಿದುಕೋ ಅಂತ. ಈ ತರ ಸ್ಟೇಟ್ಮೆಂಟ್ ಬರೆದು ಮೊಬೈಲ್ ಕ್ಯಾಂಟೀನ್ ನಡೆಸ್ತಾ ಜೀವನ ಕಟ್ಟಿಕೊಂಡಿದ್ದಾನೆ ಕಿಚ್ಚ ಬಸ್ಸು ಅನ್ನೋ ಹುಡುಗ. ಕಲಿತ ವಿದ್ಯಾರ್ಥಿಗಳಿಗೆಲ್ಲ ನೌಕರಿ ಸಿಗಕ್ಕೆ ಚಾನ್ಸ್ ಇದೆಯಾ? ಎಷ್ಟು ಲಕ್ಷ ನೌಕರಿಗಳು, ಎಷ್ಟು ಕೋಟಿ ವಿದ್ಯಾರ್ಥಿಗಳು ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಕ್ಕೆ ಚಾನ್ಸ್ ಇದೆಯಾ?